ಇವತ್ ನಾನು ರೋಸ್ಟ್ ಮಾಡಕತ್ರ ಫಿಲ್ಮ್ ಹೆಸರು ಪ್ರೀತಿಸಿ ಹೊರಟವಾಳೆ. ಇದು ಹಳೆ ಕನ್ನಡ ಫಿಲ್ಮ್ ಆಗಿರೋದ್ರಿಂದ ಹೀರೋ ಬಡವ ಇರ್ತಾನ, ಹೀರೋಯಿನ್ ರಿಚ್ ಇರ್ತಾಳ. ನೋಡ್ರಿ ಅಂಬಾರಿ ಫಿಲ್ಮ್ ನಾಗ ಹೀರೋ ಚಪ್ಪಲಿ ಹೊಳಿತಿದ್ದ, ಅಂದ್ರು ಧನು ಲವ್ ಮಾಡಿದ್ಲು. ಚೆಲುವಿನ ಚಿತ್ತಾರ ಫಿಲ್ಮ್ ನಾಗ ಮಾದೇಶ ಮೆಕ್ಯಾನಿಕ್ ಆಗಿದ್ದ, ಅಂದ್ರು ಐಚು ಲವ್ ಮಾಡಿದ್ಲು. ಲೂಸಿಯಾ ಫಿಲ್ಮ್ ನಾಗ ಹೀರೋ ಥಿಯೇಟರ್ ಟಾರ್ಚ್ ಬಿಡ್ತಿದ್ದ, ಅಂದ್ರು ಹೀರೋಯಿನ್ ಲವ್ ಮಾಡಿದ್ಲು. ಸೊ ರೂಲ್ಸ್ ಪ್ರಕಾರ ಈ ಫಿಲ್ಮ್ ನಾಗೂ ಹೀರೋಯಿನ್ ಲವ್ ಮಾಡ್ಲೇಬೇಕು. ಇನ್ನು ಏನೇನಾಗುತ್ತೋ ನೋಡೋಣ. ಮೀಟ್ ಸಾಧು ಅಣ್ಣ ಎಷ್ಟ್ರ ಮಟ್ಟಿಗೆ ಬಡವ ಆದಾನ ಅಂದ್ರ ಇವನ ಹತ್ರ ಫೀಸ್ ಕಟ್ಟಕ್ ದುಡ್ಡಿಲ್ಲ, ಎಜುಕೇಶನ್ ಟ್ರಿಪ್ ಹೋಗ್ ದುಡ್ಡಿಲ್ಲ, ಊಟ ಮಾಡಕ್ ಮನೆಗ್ ಅನ್ನ ಇಲ್ಲ. ಆದ್ರೂ ಇವನ ಹತ್ರ 50,000 ವಯಲಿನ್ ಐತಿ. That's like a good boy. ನಮ್ ಸಾಧು ಅಣ್ಣ ರಿಯಾಲಿಟಿ ಶೋನಾಗ ಕಂಟೆಸ್ಟೆಂಟ್ ಆಗ ಪರ್ಫೆಕ್ಟ್ ಕ್ಯಾಂಡಿಡೇಟ್. ನಾನು ನಮ್ ತಾಯಿ ಇಷ್ಟೇ ದುಡ್ಡಲ್ಲಿ 1 ತಿಂಗಳು ಕಳಿತೀವಿ. ರಾತ್ರಿ ಅನ್ನ ಮಿಕ್ಕಿತ್ತು, ಅದನ್ನೇ ನಮ್ ತಾಯಿ ಪುಳಿಯೋಗರೆ ಮಾಡ್ಕೊಟ್ಟಿದ್ದಾರೆ. ಸರ್ ಬಡವ ಸರ್, ಸರ್ ಕಷ್ಟದಲ್ಲಿದ್ದೀವಿ ಸರ್. ಅಮ್ಮನ ಜ್ವರ ಇದೆ. ನಮ್ ತಾಯಿ ನನ್ಗೋಸ್ಕರ ಪಟ್ಟಿರೋ ಕಷ್ಟ ನಾನು ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತೀನಮ್ಮ, ನಾನು ಮಣ್ಣಾಗ್ಬಿಡ್ತೀನಮ್ಮ. ಅಣ್ಣ ನೀನ್ ಈ ಲೆವೆಲ್ ಕಣ್ಣೀರ್ ಹಾಕಿದ್ರ ನೀನ್ ಗೋಲ್ಡನ್ ಬಜಾರ್ ಅಂತೂ ಪಕ್ಕ ಸಿಕ್ತತಿ. ಎನಿ ಪ್ರಾಬ್ಲಮ್? ಸಾಧು ಡಾಕ್ಟರ್ ಆಗ್ಬೇಕಂತ ಕಾಲೇಜಿಗೆ ಸೇರೋಣ 50ನೇ ವಯಸ್ಸಿನಾಗ. ಯಾಕಂದ್ರೆ ನೀವು ಫೇಸ್ ನೋಡೇ ಹೇಳ್ಬೋದು ಅಣ್ಣ ಯಾವ ಆಂಗಲ್ ಇಂದನೂ ಸ್ಟೂಡೆಂಟ್ ತರ ಕಾಣಿಸಕತ್ತಿಲ್ಲ ಅಂತ. ಇನ್ನು ಈ ಕಾಲೇಜ್ ನಾಗಿರಂತ ಎಲ್ಲಾ ಸ್ಟೂಡೆಂಟ್ ಗಳು ಅವ್ರಿಗಿನ್ನು ದೊಡ್ಡ ಸೈಜಿನ ಕೋಟ್ ನ ತಗೊಂಡಾರ. ಆಮೇಲೆ ಒಂದ್ ಸ್ಟೂಡೆಂಟ್ ಸತಿಗೂ ಬ್ಯಾಗ್ ಹಾಕಿ ಬಂದಿಲ್ಲ, ಎಲ್ರು ಕೈಯಾಗ ಒಂದ ಬುಕ್ ಇಟ್ಕೊಂಡ್ ಬಂದಾರ. ಇಲ್ಲಿ ನೋಡ್ರಿ ಈ 50 ವರ್ಷದ ಅಂಕಲ್ ಸತಿಗೂ ಸ್ಟೂಡೆಂಟ್ ಅಂತೆ. ಚಿನ್ನ ಒಂದ್ ಪಕ್ಷ ಆಕಾಶನೇ ನನ್ ತಲೆ ಮೇಲೆ ಬಿದ್ರುನು ಇನ್ನು ಏನೇನಾಗುತ್ತೋ ನೋಡೋಣ. ಆಮೇಲೆ ಈ ಪೇಂಟ್ ಅಳ್ಸೋಗಿರೋ ಗಾಡಿ ನೋಡಿದ್ರೆ ಹೇಳ್ಬೋದು ಇದು ಯಾವ ಆಂಗಲ್ ಇಂದನೂ MBBS ಕಾಲೇಜ್ ತರ ಕಾಣಿಸಕತ್ತಿಲ್ಲ ಅಂತ. ಇನ್ನು ಹೀರೋಯಿನ್ ವಿಷಯಕ್ಕೆ ಬಂದ್ರ ಅಕ್ಕ FTV ಮಾಡೆಲ್ ತರ ರೆಡಿಯಾಗಿ ಕಾಲೇಜಿಗೆ ಬರ್ತಾಳ. ನಮ್ ಹೀರೋಯಿನ್ ಹೆಸರು ಅನು. ನನ್ನ ಹೆಸರು ಅನು ಅಂತ. ಸಾಧು ಕಾಲೇಜಿಗೆ ಬರೋದು, ಓದೋದು, ಹಾಡ್ ಹೇಳೋದನ್ನ ನೋಡಿ ಇವನನ್ನ ಲವ್ ಮಾಡಿ ಇವ್ರ ಮನೆಗಿರೋ ಮುಸ್ರಿನ್ ತಿಕ್ಕಕ್ ಹೋಗ್ಲೇಬೇಕು ಅಂತ ಅಕ್ಕ ಡಿಸೈಡ್ ಮಾಡ್ತಾಳ. ಎನಿ ಪ್ರಾಬ್ಲಮ್? ಅಕ್ಕ ಕಾಲೇಜಿಗೆ ಮರ್ಸಿಡೀಸ್ ಕಾರ್ ತರ್ತಾಳ. ಸೊ ಇದ್ರಾಗ ಅರ್ಥ ಮಾಡ್ಕೇಳ್ರಿ ಈಕಿ ಎಷ್ಟು ಮಟ್ಟಿಗೆ ರಿಚ್ ಅದಾಳ ಅಂತ. ಆದ್ರ ಅಕ್ಕನ್ ಮರ್ಸಿಡೀಸ್ ಕಾರು ಅರ್ಧ ಫಿಲ್ಮ್ ಹಾಕೋದಂಗ ಮಾರುತಿ ಕಾರ ಕನ್ವರ್ಟ್ ಆಗ್ಬಿಡ್ತೈತಿ. ಈ ನಿನ್ ಚುರುಕ್ ಬುದ್ಧಿನೇ ನನಗೆ ಇಷ್ಟ ಆಗೋದು. ಇನ್ನು ಅನು ಅಕ್ಕ ಮಾಡಂತ ಡ್ಯಾನ್ಸ್ ನ ಮೈಕಲ್ ಜಾಕ್ಸನ್ ಕೈಲ್ ಸತಿಗೂ ಮಾಡಕ್ಕಾಗಲ್ಲ. ABCD ಸುಮ್ಮನಿರ ಬೊಸಡಿ, ABCD ಸುಮ್ಮನಿರ ಬೊಸಡಿ, ಹಾಡ ಹೇಳಕ ಬರಂಗಿಲ್ಲ ಬೊಸಡಿ, ಹಾಡ ಹೇಳಕ ಬರಂಗಿಲ್ಲ ಬೊಸಡಿ. ಇವನು ನೋಡ್ರಿ ಈ ಪುಣ್ಯಾತ್ಮ ಬಾದಾಮಿ ಅಲ್ವಾ ಫಿಲ್ಮ್ ನ ಕೊಟ್ಟು ಟಾರ್ಚರ್ ನ ನನ್ನ ಕೈಲಿ ಇವತ್ತಿಗೂ ಮರೆಯಕ್ ಆಗತ್ತಿಲ್ಲ. That's like a good boy. ಸೊ ಫಿಲ್ಮ್ ಸ್ಟಾರ್ಟ್ ಹಾಕೋದಂಗ ಎಲ್ಲಾ ಸ್ಟೂಡೆಂಟ್ಸ್ ಗಳು ಕ್ಲಾಸ್ ನ ಕುಂತಿರ್ತಾರ. ಬಟ್ ಇಕ್ಕಿ ನೋಡ್ರಿ ಯಾವ್ದ ಮ್ಯಾಗಝಿನ್ ಹಿಡ್ಕೊಂಡ್ ಕುಂತಾಳ. ಅದಕ್ಕೆ ನೀವ್ ಯಾಕ್ರಿ ತಲೆ ಕೆಡ್ಸ್ಕೊತೀರಿ? ಸರ್ ಕೇಳಿದ ಕ್ವಶನ್ ಗೆ ಸಾಧು ಆನ್ಸರ್ ಮಾಡ್ತಿದ್ದಂಗ ಎಲ್ರು ಕ್ಲಬ್ಸ್ ಹೊಡಿತಾರ. ಅಲ್ಲ ಸ್ಟೂಡೆಂಟ್ ಆಗಿದ್ದಾಗ ನಾನು ಆನ್ಸರ್ ಗಳು ಮಾಡೀನಿ, ಬಟ್ ಒಬ್ರು ಚಪ್ಪಾಳೆ ಹೊಡಿಲಿಲ್ಲಪ್ಪ. ಗತಿ ಇಲ್ದವ್ರು ಏನ್ ಹೇಳ್ಬೇಕು ಅದನ್ನೇ ನೀನು ಹೇಳ್ತಿದ್ಯಾ ಬಿಡು. ಮೋಸ್ಟ್ಲಿ ಇವ್ರದ್ದು ನೈಟ್ ಕಾಲೇಜ್ ಇರಕೋ ಅದಕ್ಕ ರಾತ್ರಿ ಆಗೈತಿ. ನೆಕ್ಸ್ಟ್ ದಿನ ಹೀರೋಯಿನ್ ಫ್ರೆಂಡ್ಸ್ ಜೊತೆಗೆ ಪೇಸ್ಟ್ರಿ ತಿಂತಿರ್ತಾಳ. ಬಟ್ ಇವ್ರು ಈ ತರ ಯಾಕೆ ಡ್ಯಾನ್ಸ್ ಮಾಡಕತ್ತಾರೋ ದೇವ್ರಿಗೆ ಗೊತ್ತು. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಆಮೇಲೆ ಇಲ್ಲಿ ನೋಡ್ರಿ ಈ ಛತ್ರಿ ನೋಡೇ ಹೇಳ್ಬೋದು ಇದು ಕಾಲೇಜ್ ಅಲ್ಲ ಯಾವ್ದೋ ರೆಸ್ಟೋರೆಂಟ್ ಅಂತ. ಅನು ಸಾಧುನ ಪರಿಚಯ ಮಾಡ್ಕೊಂಡು ಅವನ ಜೊತೆಗೆ ಹೋಗ್ತಾಳ. ಬಟ್ ಈ ಕಿಡ್ಕಂದ್ರಂತ ಬುಕ್ ಹೆಸರು ದಿ ವರ್ಲ್ಡ್ಸ್ ಬೆಸ್ಟ್ ಫೇರಿ ಟೇಲ್ಸ್ ಅಂತ. ಒಂದ್ ಗೂಗಲ್ ಸರ್ಚ್ ಮಾಡಿದ್ಕ ನನಗೆ ಈ ಬುಕ್ ಸಿಕ್ತು. ಅಲ್ಲಕ್ಕ MBBS ಓದಕ ಇಂತ ಸಣ್ಣ ಹುಡ್ರು ಬುಕ್ ತಂದಿಯಲ್ಲ, ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ. ನೆಕ್ಸ್ಟ್ ಅನು ಮತ್ತೆ ಆಕಿ ಫ್ರೆಂಡ್ಸ್ ಜೊತೆಗೆ ಸಾಧು ಊಟ ಮಾಡಕಂತ ಬರ್ತಾನ. ಈಕಿ ನೋಡ್ರಿ ಪಿಜ್ಜಾನ ಫೋರ್ಕ್ ಇಂದ ಕಟ್ ಮಾಡಕತ್ತಾಳ. ಇನ್ನು ಇವನಂತರೂ ಫೋರ್ಕ್ ಇಂದ ಬರ್ಗರ್ ತಿನ್ನಕ್ ಹೊಂಟಾನ. ಇಲ್ಲಿ ಅನು ಫ್ರೆಂಡ್ಸ್ ಸಾಧುಗ ಬಹಳ ರೆಸ್ಪೆಕ್ಟ್ ಕೊಡ್ತಾರ. ಒಳ್ಳೆ ಹಂದಿ ತಿಂದಂಗ್ ತಿಂತಿದೀಯಲ್ಲ. ಈ ಒಂದು ಪುಕ್ಷೇಟ ವಂಶ. ಇನ್ನೇನು ಸಾಧುಗ್ ಬತ್ತಿ ಇಕ್ತಾರ. ಇವತ್ತಿನ ಬಿಲ್ ನ ಸಾಧು ಪೇ ಮಾಡ್ತಾನೆ. ಎಲ್ಲಿಂದ ಬಿಲ್ ಪೇ ಮಾಡ್ತಾನಣ್ಣ? ಅವ್ನ್ ಪರ್ಸನಾಗ ಇರೋದ 10 ರೂಪಾಯಿ. ನಾನು ಬಡವ ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಬಟ್ ಟೆನ್ಷನ್ ತಗೋಬೇಡ್ರಿ, ಯಾಕಂದ್ರೆ ನಮ್ಮ ಅನು ಅಕ್ಕ ಬಿಲ್ ನ ಪೇ ಮಾಡ್ತಾಳ. ಎನಿ ಪ್ರಾಬ್ಲಮ್? ದಾಂಡೇಲಿಗೆ ಎಲ್ರು ಎಜುಕೇಶನ್ ಟ್ರಿಪ್ ಹೊಂಟಾರ, ಬಟ್ ಸಾಧು ಹೊಂಟಿಲ್ಲ. ಯಾಕಂದ್ರ ಸಿಂಪಲ್, ದುಡ್ಡು ಕಟ್ಟಿಲ್ಲ ಅನ್ಸುತ್ತೆ. ಟ್ರಿಪ್ಪಿಗೆ ಹೋಗಕ್ ಆಗ್ಲಿಲ್ಲಪ್ಪ ಅಂತ ಅಣ್ಣ ಬೇಜಾರಾಗಿ ವೈಲಿನ್ ಬಾರಿಸಿರ್ತಾನ. ಅವಾಗ ಅಲ್ಲಿಗೆ ಅನು ಬಂದ್ ಹೇಳ್ತಾಳ, ಈ ದುಡ್ಡನ್ನ ತಗೊಂಡು ಎಜುಕೇಶನ್ ಟೂರ್ಗೆ ನಿನ್ ಹೆಸರನ್ನ ಎನ್ರೋಲ್ ಮಾಡ್ಸು. ಅಲ್ಲ ಇವ್ರಿಬ್ರು ಮಾತಾಡಿದ್ದು ಮರಗಳ ನಡುವೆ, ಬಟ್ ಅಲ್ಲಿಂದ ಹೋಗಕರ ಮರಗಳು ಮಾಯ ಆಗ್ಬಿಟ್ಟಾವು. ಇನ್ನು ಏನೇನಾಗುತ್ತೋ ನೋಡೋಣ. ಇಲ್ಲಿ ನೋಡ್ರಿ ಇವ್ರ ಗಾಡಿ ರೋಡ್ ನ ಹೋಗಕರ ಯಾವ್ದೇ ತರದ್ ಬ್ಯಾನರ್ ಇಲ್ಲ, ಬಟ್ ನೆಕ್ಸ್ಟ್ ಸೀನ್ ನಾಗ ಬ್ಯಾನರ್ ಬಂದತಿ. ವಾಟ್ ಈಸ್ ಸಡನ್ ಸರ್ಪ್ರೈಸ್? ನೀವೇನೇ ಹೇಳ್ರಿ ಈ ತರ ಮುದುಕ್ರನ್ನ ಮಳಗಿಸಿ ಟಾರ್ಚರ್ ಕೊಡಬಾರ್ದು. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ರಾತ್ರಿ ಎಲ್ರು ಎಂಜಾಯ್ ಮಾಡ್ತಿರ್ತಾರ, ಬಟ್ ಸಾಧು ಓದ್ಕೊಂತಿರ್ತಾನ. ಈ ಲೆವೆಲ್ ಸ್ಪೀಡ್ ಆಗಿ ಪೇಸ್ ತಿರ್ಸ್ಕೊಂತ ಹೋದಾಕ ಟ್ಯಾಲೆಂಟ್ ಅಂತೂ ಬೇಕು. ಅನು ಸಾಧುನ ಹೊರ ಕರ್ಕೊಂಡ್ ಬರ್ತಿದ್ದಂಗ ಆಕಿ ಫ್ರೆಂಡ್ಸ್ ಬತ್ತಿ ಇಕ್ತಾರ. ಮಿಸ್ಟರ್ ಸಾಧು ಒಂದ್ ಹಾಡನ್ನ ಹಾಡಿ ನಮ್ಮನ್ನೆಲ್ಲ ರಂಜಿಸ್ತಾನೆ. ಇನ್ನೇನು ಅಣ್ಣ ಹಾಡ್ ಹೇಳಕ್ ಸ್ಟಾರ್ಟ್ ಮಾಡ್ತಾನ. ಸೊ ನೀವೆಲ್ಲ ಬಿಟ್ಟು ಇಂತ ದೊಡ್ಡ ಪಿಯಾನೋನು ಎಜುಕೇಶನ್ ಟ್ರಿಪ್ ಓದ್ಕೊಂಡ್ ಬಂದಿರಿ. ಆಮೇಲೆ ಇಲ್ಲಿ ನೋಡ್ರಿ ಅಣ್ಣ ವಯಲಿನ್ ಹಿಡ್ಕೊಂಡು ವೇಟ್ ಮಾಡಕತ್ತಾನ, ಮ್ಯೂಸಿಕ್ ಸ್ಟಾರ್ಟ್ ಆದ್ಮೇಲೆ ಬಾರ್ಸಾನು ಅಂತ. ಈ ಹುಡುಗಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಕತ್ತಾಳ ನೋಡ್ರಿ.
ಈಗ ಇದ ಸೇಮ್ ಸ್ಟೆಪ್ ನ ಹುಡುಗ ಹಾಕಿದ್ರೆ ಎಷ್ಟು ದರಿದ್ರವಾಗಿ ಕಾಣಿಸ್ತತ್ ನೋಡ್ರಿ. ಇನ್ನು ಇವನೇನ್ ಮಾಡಕತ್ತಾನೋ ದೇವ್ರಿಗೆ ಗೊತ್ತು. ಇವ್ರಿಬ್ರಂತೂ ಕಿಸ್ ಕೊಟ್ಕಾಣಕತ್ತಾರ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಿಮಗ್ ಕೈ ಮುಗಿತೀನಿ, ಯಾರ ಇವ್ರಿಬ್ರು ನಿಲ್ಸಿರ್ಲಿಪ್ಪ, ನೋಡಕ್ ಆಗವಲ್ದು. ಸಾಂಗ್ ಮುಗಿತದಂಗ ಸಾಧುಗ ಅನು ಕೇಳ್ತಾಳ, ನೀನ್ ಡಾಕ್ಟರ್ ಆಗ್ಬೇಕನ್ನೋ ಆಸೆ ಯಾಕೆ ಬಂತು ಅಂತ ನಾನ್ ತಿಳ್ಕೊಬೋದಾ? ಈಗ ಅಣ್ಣ ಫ್ಲಾಶ್ ಬ್ಯಾಕ್ ಹೇಳ್ತಾನ. ಸಾಧು ಅಮ್ಮನ ಹೆಸರು ಸೀತಾ. ಅಕ್ಕ ಪ್ರೆಗ್ನೆಂಟ್ ಇದ್ದಾಗ ಲೆಟರ್ ಮೂಲಕ ರೊಮ್ಯಾನ್ಸ್ ಮಾಡ್ತಿದ್ಲು. ನಿನ್ನ ಗಂಡ ಕೊಡುವ ಸಿಹಿ ಮುತ್ತುಗಳು, ಓ ಅದೇನದು, ನನ್ನ ಸಿಹಿ ಮುತ್ತುಗಳು. ಕಿಸ್ ಕೊಡ್ತಿರೋದು. ಬಟ್ ಗಂಡ ಸತ್ತದ್ಕ ಮಗನ್ನ ಡಾಕ್ಟರ್ ಮಾಡ್ಲೇಬೇಕಂತ ಸೀತಾ ಡಿಸೈಡ್ ಮಾಡ್ತಾಳ. ಆದ್ರೆ ಇವ್ರು ಬಡವ್ರು ಇರೋದ್ರಿಂದ ಸಾಲ ಕೇಳ್ಬೇಕಂತ ಸಾಧುನ್ ಮಾವನ್ ಹತ್ರ ಬರ್ತಾರ. ಇಲ್ಲಿ ಸಾಧಾರ್ ಮಾವ ಒಂದ್ ಆಫರ್ ಕೊಡ್ತಾನ. ನಿನಗೆ ದುಡ್ಡು ಬೇಕು ಅಂದ್ರೆ ನನ್ ಮಗಳನ್ನ ಮದ್ವೆ ಆಗು. ನಿಮ್ ಮಗಳು ಹೆಂಗದಾಳ ಒಂದ್ಸಲ ತೋರ್ಸ್ರಿ. ಅವರೇಜ್ ಆಗ ಅದಾಳ, ಬಟ್ ಒಪ್ಕೆ ಬೇಕಂದ್ರೆ ಇನ್ನೂ ಏನ್ರ ಬೇಕಾ ಅಂಕಲ್? 25 ಎಕರೆ ಅಡಿಕೆ ತೋಟ, 16 ಎಕರೆ ತೆಂಗಿನ ತೋಟ, 36 ಎಕರೆ ಕಾಫಿ ತೋಟ. ನನಗಂತೂ ಈ ಆಫರ್ ಇಷ್ಟ ಆಯ್ತು. ಮಾವ, ನನಗೆ ಸದ್ಯಕ್ಕೆ ಮದ್ವೆ ಬೇಡ. ಅಣ್ಣ ತಲೆಗಿಲಿ ಕೆಟ್ಟತ ನೀಗೆ. ನಾ ಏನ್ರ ನಿನ್ ಜಾಗದಾಗ ಇದ್ದಿದ್ರ ಅಲ್ಲೇ ತಾಳಿ ಕಟ್ಬಿಡ್ತಿದ್ದೆ. ಅಣ್ಣ ಸ್ವಾಭಿಮಾನಿ ಮತ್ತೆ ದಡ್ಡ ಆಗಿರೋದ್ರಿಂದ ಆಫರ್ ನ ರಿಜೆಕ್ಟ್ ಮಾಡಿ ಅಮ್ಮನ್ ಕರ್ಕೊಂಡು ಸೈಕಲ್ ನ ಹೋಗ್ತಾನ. ಅಲ್ಲಣ್ಣ, ನೀನ್ ಅಮ್ಮನ್ ಕರ್ಕೊಂಡ್ ಬಂದದ್ದು ದೋಣ್ಯಾಗ, ಸೈಕಲ್ ಎಲ್ಲಿಂದ ಬಂತು? ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಈಗ ಸೀತಕ್ಕ ಮಗನ್ ಫೀಸ್ಗೆ ದುಡ್ಡು ಕೇಳಕಂತ ಗೌಡ್ರ ಹತ್ರ ಬರ್ತಾಳ. ಗೌಡ್ರು ದುಡ್ಡು ಕೊಡಕಂತ ಬರ್ತಾರ. ಬಟ್ ಗೌಡ್ರು ಹೆಂಡತಿಗೆ ಬಹಳ ಹೆಲ್ಪಿಂಗ್ ನೇಚರ್ ಇರೋದ್ರಿಂದ ಆ ಪ್ಲಾನ್ ಕ್ಯಾನ್ಸಲ್ ಆಕತಿ. ಈ ಬಳೆನೂ ತಗೊಳ್ಳಿ, ಈ ಸರನು ತಗೊಳ್ಳಿ. ಆಮೇಲೆ ದುಡ್ಡು ಕೇಳಕಂತ ಸಾಧು ಈ ಫಿಲ್ಮಿನ್ ಪ್ರೊಡ್ಯೂಸರ್ ಹತ್ರನೂ ಬರ್ತಾನ. ಈ ಫಿಲ್ಮಿಗೆ ದುಡ್ಡು ಹಾಕಿರೋದ್ರಿಂದ ಪ್ರೊಡ್ಯೂಸರ್ ಅಣ್ಣ ತನ್ನ ಬಿಲ್ಡಪ್ ಅಂತ 2 ಡೈಲಾಗ್ಸ್ ಬರ್ಸ್ಕೊಂಡಾನ. ಹಾಲ್ ಮಾಡ್ಕೊಂಡು ಜೀವನದಲ್ಲಿ ಮೇಲ್ ಬಂದಂತ ನಿನ್ನ ಆಪ್ತ ಮಿತ್ರ ಶ್ರೀನಿವಾಸ ನಾನೆಪ್ಪ. ಕಾಲೇಜ್ನವರು ಸಾಧುಗ ಸೀಟ್ ಕೊಡಲ್ಲ ಅಂತ ಅಂದಾರ. ಕಾಲೇಜ್ನವ್ರು ಸೀಟ್ ಕೊಡಲ್ಲ ಅಂದ್ರು. ನೀವು ಸಣ್ಣರಿದ್ದಾಗ ಅಜ್ಜಿ ಕೂದಲು ಸ್ವೀಟ್ ನ ತಿಂದಿರಿ. ನಿಮಗ್ ದಮ್ ಇದ್ರ ಈ ಅಜ್ಜನ್ ಕೂದಲು ಸ್ವೀಟ್ ತಿನ್ರಿ. That's like a good boy. ಇನ್ನೇನು ಮಗ ಡಾಕ್ಟರ್ ಆಗಲ್ಲ ಅಂತ ಗೊತ್ತಾಗ್ತದಂಗ 3 ಝೂಮ್ ಹಾಕ್ಲೇಬೇಕಲ್ಲ. ಆಕ್ಚುಲಿ ಸಾಧು ಅಮ್ಮ ಬಹಳ ಡ್ರಾಮ್ಯಾಟಿಕ್ ಅದಳ. ಫಾರ್ ಎಕ್ಸಾಂಪಲ್ ಈ ಸೀನ್ ನೋಡ್ರಿ. ಸಾಧು ಅವ್ರ ಅಮ್ಮನ ಹತ್ರ ಬಂದು ಊಟಕ್ಕೆ ಕೊಡು ಅಂತ ಕೇಳ್ತಾನ. ತುಂಬಾ ಹಸುವಾಗ್ತಿದ್ಯಮ್ಮ, ಏನಾದ್ರೂ ಇದ್ರೆ ಬಡ್ಸಮ್ಮ. ಈಗ ಅಕ್ಕ ಡೈರೆಕ್ಟ್ ಆಗಿ ಊಟ ಇಲ್ಲ ಅಂತ ಹೇಳ್ಬೋದು. ಆದ್ರ ಅಕ್ಕ ಖಾಲಿ ಪಾತ್ರೆಗಳನ್ನೆಲ್ಲ ನೆಲದ ಮ್ಯಾಗ ಇಟ್ಟು ಹುಡುಗ ಹಾಳಂಗ್ ಮಾಡ್ಬಿಡ್ತಾಳ. ಸೊ ಈ ತರ ಫೀಸ್ ಕಟ್ಟಕ ದುಡ್ಡು ಇಲ್ಲ ಟೈಮ್ನಾಗ ಅನು ಬಂದು ದುಡ್ಡು ಕೊಟ್ಟು ಇವ್ನ ಅಡ್ಮಿಷನ್ ಮಾಡ್ಸಿರ್ತಾಳ. ಸೊ ಇಷ್ಟೊತ್ತು ಇವ್ನ ಹೇಳಿದ ಕಥೆ ಎಲ್ಲ ಕೇಳಿ ಅನು ಹೆವಿ ಇಂಪ್ರೆಸ್ ಆಕಳ. ಪಕ್ಕ ಇವ್ರ ಮನೆಯಾಗಿರೋ ಮುಸ್ರಿನೆಲ್ಲ ನಾನೇ ತಿಕ್ಬೇಕಂತ ಡಿಸೈಡ್ ಮಾಡಿ ಅಕ್ಕ ಕೇಳ್ತಾಳ, ನಾನು ನಿಮ್ ಮನೆಗೆ ಕರ್ಕೊಂಡು ಹೋಗಲ್ವಾ? ನೆಕ್ಸ್ಟ್ ಅನು ಸಾಧು ಮನಿಗ್ ಬರ್ತಾಳ. ಏನೋ ಹೊಡೆದಂಗಾಯ್ತು. ಯಾವ್ದ್ರ ಹುಡುಗಿನ ಮನಿ ಕರ್ಕೊಂಡ್ ಬಂದ್ರ ಅಕ್ಕಪಕ್ಕದ ಮನೆ ಹೆಂಗ್ ಸೇರ್ತಾರಂತ ನಿಮಗೆ ಆಲ್ರೆಡಿ ಗೊತ್ತಲ್ಲ. ರಾತ್ರಿ ಅನು ಸಾಧು ಜೊತೆಗೆ ಮಾತಾಡ್ಬೇಕಂತ ಅಂಗಡಿಗೆ ಫೋನ್ ಮಾಡ್ತಾಳ. ಆ ಅಂಗಡಿ ನಂಬರ್ ಹೆಂಗ್ ಸಿಕ್ತಂತ ಒಂದ್ಸಲ ಹೇಳಕ. ನಿಮ್ ಮನೆ ಎದುರುಗಡೆ ಇರೋ ಅಂಗಡಿ ಬೋರ್ಡ್ ಮೇಲೆ ಇತ್ತು. ಏಳ ನಂಬರ್ ಅಲ್ಲಿರೋದು. ಇನ್ನು ಏನೇನಾಗುತ್ತೋ ನೋಡೋಣ. ಸೊ ಸಾಧುಗ ಲವ್ ಆಗಿರೋದ್ರಿಂದ ಒಂದ್ ಸಾಂಗ್ ಬರ್ತೈತಿ. ಈ ಸಾಂಗ್ ನಾಗ ಸಾಧು ಈಕಿಗೆ ಸೈಕಲ್ ಓಡ್ಸೋದ್ ಕಲಿಸ್ತಾನ, ಬೆಟ್ಟಕ್ಕೆ ಕರ್ಕೊಂಡ್ ಹೋಗನ, ಐಸ್ ಕ್ರೀಮು ಕೊಡಿಸ್ತಾನ. ಬಟ್ ಹೆಣ್ಮಕ್ಳ ಬಗ್ಗೆ ಗೊತ್ತಲ್ಲ, ನಮ್ ಕೈಯಾಗಿರೋದ್ ಕಿತ್ಕೊಂಡ್ ತಿಂದ್ರು ಅವ್ರಿಗೆ ನೆಮ್ಮದಿ. ಎನಿ ಪ್ರಾಬ್ಲಮ್? ಸಾಂಗ್ ಮುಗಿತಿದ್ದಂಗ ಇವ್ರಿಬ್ರು ಮರದ ಹತ್ರ ನಿಂತ್ಕೊಂಡು ಟಚಿಂಗ್ ಆಡ್ತಿರ್ತಾರ. ಅಲ್ಲಣ್ಣ, ಆಕಿ ಬರೀ ಕೈ ಮುಟ್ಟಿದ್ಕ ಈ ಲೆವೆಲ್ ಫೀಲ್ ಆಕತಿ ಅಲ್ಲ, ಮಿಸ್ ಆಗಿ ಹಾಕೇನ್ರ ಅರ್ಥ ಆಯ್ತು ಅನ್ಸುತ್ತೆ. ನನ್ ಕಲಾ ಮಾಧ್ಯಮ ಇಂಟರ್ವ್ಯೂನಾಗ ನಾನೊಂದ್ ಲೈನ್ ಹೇಳಿದ್ದೆ. ಅದೇನಂದ್ರೆ ಅವ್ರಿಗೆ ಗೊತ್ತಾಗತ್ತಲ್ಲ, ಓ ಫಿಲಿಮ್ ಯಾಕ ನಾವು ಕೆಟ್ಟದಾಗ ಮಾಡಕತ್ತೀವಿ ಅಂತ ಅವ್ರಿಗೆ ಅನ್ಸತ್ಲ. ಅವಾಗ ಏನ್ ಮಾಡ್ತಾರ ಗೊತ್ತಾ, ಕನ್ನಡದ ಬಗ್ಗೆ, ಕಾವೇರಿ ಬಗ್ಗೆ, ಇಲ್ಲ ಕರ್ನಾಟಕದ ಜನರ ಬಗ್ಗೆ ಒಂದು ಡೈಲಾಗ್ ಇಟ್ಟಿರ್ತಾರೆ. ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡ್ರಿ. ನಿಮಗೆ ಫಿಲಿಮ್ ಅಲ್ಲಿ ಓತು ಅಂತ ಗೊತ್ತಾಗ್ತಿದ್ದಂಗ ಕನ್ನಡಿಗರು ಅಂತ ಒಂದು ಡೈಲಾಗ್ ಹೊಡೆದ್ಬಿಡ್ತಾರೆ. ಕನ್ನಡಿಗರು ಶಂಸೋದ್ರಲ್ಲಿ ವಿಶಾಲ ಹೃದಯದವರು ಹಂಗಿಂಗ್ ಅಂತ ಸ್ಟಾರ್ಟ್ ಹಚ್ಕೊಂತಾರೆ. ಈಗ ಈ ಸೀನ್ ನೋಡ್ರಿ. ನಮ್ ಕರ್ನಾಟಕದಲ್ಲಿ ಓಕೆ ಏನರ್ಥ ಗೊತ್ತಾ? ಓ ಫಾರ್ ಒಬಿಡಿಯಂಟ್, ಕೆ ಫಾರ್ ಕನ್ನಡಿಗ. ಒಬಿಡಿಯಂಟ್ ಕನ್ನಡಿಗ. That's like a good boy. ನೆಕ್ಸ್ಟ್ ಅನು ಮತ್ತೆ ಆಕಿ ಫ್ರೆಂಡ್ಸ್ ಅವ್ರವ್ರ ತಲೆಗಿರೋ ಏಣ್ಗಳನ್ನ ಶೇರ್ ಮಾಡ್ಕೊಂತಿರ್ತಾರ. ನೆಕ್ಸ್ಟ್ ಅನು ಒಬ್ಬಕ್ಕೆ ಹೋಗಕರ ಆಕಿ ಫ್ರೆಂಡ್ಸ್ ಬಂದು ಆಕಿಗೆ ಪ್ರಪೋಸ್ ಮಾಡ್ತಾರ. ಬಟ್ ಆಕಿ ಒಪ್ಕೆನಲ್ಲ. ಸೊ ಹಳೆ ಫಿಲ್ಮ್ಸ್ ರೂಲ್ಸ್ ಪ್ರಕಾರ ವಿಲನ್ ಪ್ರಪೋಸ್ ಮಾಡಿದಾಗ ಹೀರೋಯಿನ್ ಒಪ್ಕೊಳ್ಳಿದ್ರ ಆಕಿ ನೀವು ಕೆಡಿಸ್ಲೇಬೇಕು. ಬಟ್ ಯಾರು ಫೋನ್ ಮಾಡ್ಲಿದ್ರು, ಯಾರು ಅವನನ್ನ ಕರೀಲಿದ್ರು, ನಮ್ ಹೀರೋ ಅಲ್ಲಿಗೆ ಬಂದು ಹೀರೋಯಿನ್ ನ ಕಾಪಾಡ್ತಾನ. ಈ ಇನ್ಸಿಡೆಂಟ್ ಇಂದ ರಚ್ಚಿಗೆದ್ದು ಅನುನ್ ಫ್ರೆಂಡ್ಸ್ ಕಾರ್ನ ತಗೊಂಡ್ಬಂದು ಸಾಧು ಸೈಕಲ್ ಗೆ ಡಿಕ್ಕಿ ಹೊಡೆದು ಅನುನ್ನ ಸಾಯಿಸ್ಬಿಡ್ತಾರ. ನಮ್ ಸಾಧು ಎಂತ ಬ್ರಿಲಿಯಂಟ್ ಅದನಂದ್ರ ಆಕಿನ ಮನ್ ಮಾಡೋದ್ ಬಿಟ್ಟು ಆಕಿ ಬಾಡಿ ತಗೊಂಡೋಗಿ ನೀರಾಗ ಮುಣಿಸ್ಬಿಡ್ತಾನ. ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ.
ಕಸ. 2 ವರ್ಷಗಳ ನಂತರ ಈಗ ಎಲ್ರು ಡಾಕ್ಟರ್ ಆಗ್ಯಾರ ಮತ್ತೆ ಅವ್ರ ಲೈಫ್ ನಾಗ ಸೆಟ್ಲ್ ಆಗ್ಯಾರ. ಬಟ್ ಸಾಧು ಮಾತ್ರ ಮೆಂಟ್ಲ್ ಆಗ್ಯಾನ. ಯಾಕಂದ್ರೆ ಅಣ್ಣ ಪ್ಲಾನ್ ಮಾಡಿ ಅಣ್ಣನ್ ಸಾಯಿಸಿದಂತ ಇವ್ರೆಲ್ರು ಅವ್ರವ್ರ ಲವರ್ ಜೊತೆ ಸಾಯಿಸ್ಕೊಂತ ಬರ್ತಾನ. ಸೊ ಈ ವಿಲನ್ ಗಳನ್ನೆಲ್ಲರೂ ಸಾಯಿಸ್ತಿದ್ದಂಗ ಫಿಲಿಂ ಮುಗಿತೈತಿ. ಬಟ್ ಸಾಧು ಏನ್ರ ಅವತ್ತು ಅವ್ರ ಮಾವ ಕೊಟ್ಟದ ಆಫರ್ ನ ಒಪ್ಕೊಂಡಿದ್ರ 25 ಎಕರೆ ಅಡಿಕೆ ತೋಟ, 16 ಎಕರೆ ತೆಂಗಿನ ತೋಟ, 36 ಎಕರೆ ಕಾಫಿ ತೋಟ ಓನರ್ ಆಗ್ಬೋದಿತ್ತು. ಸೊ ನೀವೆಲ್ಲರೂ ನನಗೆ ಇಷ್ಟ ದಿನ ತೋರಿಸಿರಂತ ಸಪೋರ್ಟ್ ಇಂದ ಕಲಾ ಮಾಧ್ಯಮ ಅಂತ ಒಳ್ಳೆ ಯೂಟ್ಯೂಬ್ ಚಾನಲ್ ಆಗ ನಂದೊಂದು ಇಂಟ್ರೂ ಬಂದೈತಿ ಇವತ್ತು. ಸೊ ಅದ್ರ ಟೀಸರ್ ನ ಒಂದ್ಸಲ ನೋಡ್ಕೊಂಬರ್ರಿ. ಇದು ನಮ್ದು ಹಳೆ ಮನೆ ಸರ್, ಇದು ನಮ್ದು ಈಗಿರೋ ಮನೆ. ಆಕ್ಚುಲಿ ಇಲ್ಲೇ ಸರ್ ಶೂಟ್ ಎಲ್ಲ ಮಾಡೋದು ವಿಡಿಯೋ. ಈ ಟ್ರೈಪಾಡ್ ನ ಇಲ್ಲಿಟ್ಟು ಇಲ್ಲಿ ಕೂತ್ಕೊಂಡು ಶೂಟ್ ಮಾಡ್ತೀನಿ. ಅದಕ್ಕೆ ನಾನು ತೆಲುಗು ಸ್ಟಾರ್ಗಳನ್ನ ರೋಸ್ಟ್ ಮಾಡಿದ್ರೆ ಭಾಳ ಹೇಟ್ ಬರ್ತೈತಿ, ಕನ್ನಡ ಸ್ಟಾರ್ನ ರೋಸ್ಟ್ ಮಾಡಿದ್ರೆ ಕಮ್ಮಿ ಹೇಟ್ ಬರ್ತೈತಿ. ಇದು ನನಗೆ ಆಶ್ಚರ್ಯ, ಪೊಲೀಸ್ ಕಾನ್ಸ್ಟೇಬಲ್ ಆಗೋಣಂತ. ಬಟ್ ಇಲ್ಲಿ ಇದು ಕ್ಲಿಕ್ ಆಗಿದ್ಕ ನಾನು ಈ ಕಡೆ ಬಂದೆ. ನನ್ನ ಹತ್ರ ಒಂದು ಟ್ಯಾಬ್ ಇತ್ತು, ಅದರಲ್ಲಿ ಡೈಲಿ ಯೂಟ್ಯೂಬೇ ನೋಡ್ತಿದ್ದೆ ನಾನು 24 ತಾಸು. ಒಳ್ಳೊಳ್ಳೆ ಫಿಲಿಮ್ ಸರ್, ಒಳ್ಳೊಳ್ಳೆ ಫಿಲಿಮ್ಸ್ ನೋಡ್ತಿದ್ದೆ. ಇದಕ್ಕೋಸ್ಕರ ಕೆಟ್ಟ ಫಿಲಿಮ್ ನೋಡಂಗೆ ಆಗ್ಬಿಡ್ತು ನನ್ನ ಜೀವನ, ಅಷ್ಟ್ರ ಮಟ್ಟಿಗೆ ಒಳ್ಳೆ ಫಿಲಿಮು. ಆಮೇಲೆ ಪರಿಚಯ ಇಲ್ಲದ ಹೀರೋಗಳದ್ದು ಅವ್ರ ಫಿಲ್ಮ್ ಗ್ರೂಪಿಂದ ಯಾವ ಥರ ಸಂಘ ಐತಂದ್ರೆ ಎಲ್ಲ ಕೆಟ್ಟ ಫಿಲಿಮ್ಸ್ನಾಗೂ ಅವರೇ ಇರ್ತಾರೆ. ಎಲ್ಲ ಕೆಟ್ಟ ಫಿಲಿಮ್ ನಾನು ನೋಡಿ ಹೆಂಗಾಗೈತಂದ್ರೆ ನಿಜ ಸರ್, 100% ನಾನು ನಿಮಗೆ ಹೇಳ್ತೀನಿ, ತೆಗೆದು ನೋಡ್ರಿ ಬೇಕಾರೆ. ಸೊ ನಾನು ಯಾರು, ನಮ್ದು ಯಾವ ಊರು, ನಾನು ಮೂವಿ ರೋಸ್ಟ್ಗಳನ್ನ ಹೆಂಗ್ ಮಾಡ್ತೀನಿ, ಅದರಿಂದ ಏನೇನು ಪ್ರೋಸೆಸ್ ಇರ್ತೈತಿ, ಇದೆಲ್ಲದ್ರ ಬಗ್ಗೆ ನಾನು ಇಂಟ್ರೂದಾಗ ಹೇಳಿನಿ. ಹೋಗಿ ನೋಡ್ರಿ, ಲಿಂಕ್ ನ ಪಿನ್ ಕಮೆಂಟ್ ನಾಗ ಹಾಕಿರ್ತೀನಿ. ಆಮೇಲೆ ನೀವೆಲ್ಲರೂ ನನಗೆ ತೋರಿಸ್ತಾರಂತ ಸಪೋರ್ಟ್ಗೆ ನಿಮ್ಮೆಲ್ಲರಿಗೂ ಭಾಳ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಂದಾನೇ ಇದು ಪಾಸಿಬಲ್ ಆಗಿರೋದು, ಮತ್ತೆ ನನಗೆ ಇಷ್ಟ ಬಂದ್ರೆ ಕೆಲಸನ ಮಾಡಕತ್ತಿರೋದು. ಸೊ ಈ ವಿಡಿಯೋ ನಾ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಾನು ಈ ವಿಡಿಯೋದ ಮಾಡಿರೋ ಜೋಕ್ಗಳೆಲ್ಲ ಫಿಲಿಂ ಒಳಗಡೆ ಇರೋಂಥ ಕ್ಯಾರೆಕ್ಟರ್ಗಳ ಮೇಲೆ ಹೊರತು ಆಕ್ಟರ್ಗಳ ಮೇಲೆ ಆಗಲ್ಲ. ಸೊ ನಿಮ್ಗೆ ಏನಾರ ವಿಡಿಯೋ ಇಷ್ಟಾಗಿತ್ತಪ್ಪ ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ್ದೆ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ, ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.